ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಓವರ್ಲಾಕ್ ಮಿಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಓವರ್ಲಾಕ್ ಮಿಷಿನ್ ಸುಮಾರು ಜನ ಕ್ವಶನ್ ಕೇಳಿದ್ರಿ. ಮತ್ತು ಇವತ್ತು ನನಗೆ ಯಾರೋ ಒಬ್ಬರು ಕಸ್ಟಮರ್ ಅಂದರೆ ನಮ್ಮ ಒಂದು ಯೂಟ್ಯೂಬ್ ನೋಡಿ ಪಕ್ಕದಳ್ಳಿಯವರು ಬಂದು ಪರ್ಚೇಸ್ ಮಾಡಿದ್ದಾರೆ ಪೂಜಾ ಓವರ್ಲಾಕ್ ಮಿಷಿನು. ನಾನು ಯೂಟ್ಯೂಬ್ ನೋಡಿಬಿಟ್ಟು ನಾನು ಓವರ್ಲಾಕ್ ಮಿಷಿನ್ದು ಒಂದು ವೀಡಿಯೋ ಮಾಡಿದ್ದೀನಿ, ಒಂದು ಸಲ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬನ್ನಿ. ಅದರಲ್ಲಿ ನಾನು ಕ್ಯಾರಿ ಮಾಡೋದಾಗಿರ್ಬೋದು, ಥ್ರೆಡ್ ಹಾಕೊಳ್ಳೋದು ಆಗಿರ್ಬೋದು, ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಅದನ್ನು ನೋಡಿ ಒಬ್ಬರು ತುಂಬ ಇಷ್ಟಪಟ್ಟು ಬಂದಿದ್ದಾರೆ. ಅಂದರೆ ಏನು ತುಂಬ ಇಷ್ಟಪಟ್ಟರು ಅಂದರೆ ಅವರು ಅಂದರೆ ಓವರ್ಲಾಕ್ ಮಿಷಿನ್ಗೆ ಮೋಟ್ರ್ ಇದೆಯಲ್ವಾ, ಅದನ್ನು ತುಂಬಾ ಇಷ್ಟಪಟ್ಟರು ಅವರು. ಅದನ್ನು ನೋಡ್ಕೊಂಡು ಬಂದರು. ನೋಡಿ ಒಂದು ಪೀಸ್ ಆಲ್ರೆಡಿ ಸೇಲ್ ಆಗಿದ್ದಲ್ವಾ, ಓಪನ್ ಮಾಡಿ ತೋರಿಸಿದ್ದೀನಿ. ಅದನ್ನು ನಿಮ್ಮ ಹತ್ರ ವೀಡಿಯೋನ ಶೇರ್ ಮಾಡ್ತೀನಿ. ಕಸ್ಟಮರ್ ಬಂದು ಪರ್ಚೇಸ್ ಮಾಡಿರೋದು. ಅಂದರೆ ಆ ಕಸ್ಟಮರ್ಸ್ನ ನಾನು ತೋರಿಸಿಲ್ಲ, ಯಾಕಂದರೆ ಕೆಲವರು ಬೇಡ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವರು ಮುಸ್ಲಿಮ್ಸು ತೊಗೊಂಡಿರೋದು, ಹಾಗಾಗಿ ಕೆಲವರು ಫೋಟೋ ತೋರಿಸ್ಬೇಡಿ, ನಮ್ಮದು ಮುಖಗಳನ್ನ ತೋರಿಸ್ಬೇಡಿ ಅಂತ ಕೂಡ ಹೇಳ್ತಾರಲ್ವ. ಹಾಗಾಗಿ ನಾನು ಸಾಮಾನ್ಯವಾಗಿ ಯಾವುದು ಕೂಡ ಮುಖನ ತೋರಿಸೋದಿಲ್ಲ. ಜಸ್ಟ್ ಏನು ಐಟಮ್ಸ್ ಕೊಡ್ತೀವಲ್ಲ ಅದನ್ನು ಮಾತ್ರನೇ ವೀಡಿಯೋನ ಮಾಡೋದು. ಹಾಗಾಗಿ ಇವತ್ತು ಅವ್ರದ್ದು ತೋರಿಸಿಲ್ಲ, ಜಸ್ಟ್ ನಿಮಗೆ ಪೂಜಾ ಮಿಷಿನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಓವರ್ಲಾಕು. ಸುಮಾರು ಜನ ನನಗೆ ಆನ್ಲೈನಲ್ಲೂ ಕೂಡ ತುಂಬ ಜನ ಕೇಳಿದ್ರಿ, ಎಷ್ಟಾಗುತ್ತೆ ಏನು ಪ್ರೈಸ್ ಅಂತ ಹೇಳ್ಬಿಟ್ಟು. ನಾನು ಅದರಲ್ಲೂ ಕೂಡ ಹೇಳಿದ್ದೀನಿ. ಇದರಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಫಸ್ಟ್ ವಿಡಿಯೋನ ನೋಡ್ಕೊಂಡು ಬಂದುಬಿಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಇದು ಬಂದುಬಿಟ್ಟು ನಿಮಗೆ ಓಪನ್ ಮಾಡ್ತಾ ಇರೋದು ಬಂದುಬಿಟ್ಟು ಪೂಜಾ ಡೀಲಕ್ಸ್ ಓವರ್ಲಾಕ್ ಮಿಷಿನು. ಇದು ಬಂದುಬಿಟ್ಟು ನಿಮಗೆ ಸಾಮಾನ್ಯ ಹೊಲಿಗೆ ಯಂತ್ರಕ್ಕಿಂತ ವಿಭಿನ್ನವಾಗಿರುತ್ತೆ. ಇದು ಬಂದುಬಿಟ್ಟು ನಿಮಗೆ ಕಟ್ಟಿಂಗು ಮತ್ತು ಫಿನಿಶಿಂಗ್ ಕೆಲಸಕ್ಕೆ ತುಂಬ ಉಪಯುಕ್ತ ಆಗುತ್ತೆ. ಇನ್ನು ಓವರ್ಲಾಕ್ ಮಾಡಬೇಕಾದ್ರೆ ಬಟ್ಟೆಯ ಅಂಚುಗಳನ್ನು ಕತ್ತರಿಸುತ್ತೆ ಮತ್ತು ಫಿನಿಶಿಂಗ್ ಕೊಡುತ್ತೆ ಈ ಒಂದು ನಿಮಗೆ ಪೂಜಾ ಓವರ್ಲಾಕ್ ಮಿಷಿನು. ಇನ್ನು ಬಟ್ಟೆಯ ಅಂಚುಗಳನ್ನು ಉದುರುವುದು ಕೂಡ ತಡೆಯುತ್ತೆ. ಇನ್ನು ನೀವು ಚೂಡಿದಾರ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಆಮೇಲೆ ಟ್ರೌಸರ್ಸು, ಟೀ ಶರ್ಟ್ಸು ಇವೆಲ್ಲ ನಿಮಗೆ ಸೈಡಲ್ಲಿ ಸ್ಟಿಚ್ಚು ನಾರ್ಮಲ್ ಫಿನಿಶಿಂಗ್ ಕೊಡುತ್ತೆ. ಅಂದರೆ ನಿಮಗೆ ಓವರ್ಲಾಕ್ ಮಿಷಿನ್ದು ಫಿನಿಶಿಂಗ್ ಕೊಡುತ್ತೆ. ಇನ್ನು ಮಾಡಲ್ ಬಂದುಬಿಟ್ಟು ನಿಮಗೆ ಪೂಜಾ ಡೀಲಕ್ಸ್ ಓವರ್ಲಾಕು. ಟೈಪ್ ಬಂದುಬಿಟ್ಟು ನಿಮಗೆ 3 ರಿಂದ 4 ಥ್ರೆಡ್ಡು ಉಪಯೋಗಿಸ್ಬೋದು. ಬಟ್ ಇದರಲ್ಲಿ ನಿಮಗೆ 3 ಥ್ರೆಡ್ಡು ಉಪಯೋಗ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಇನ್ನು ಮೋಟಾರ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಮೋಟಾರ್ ಆಗಿರುತ್ತೆ. ಇನ್ನು ಸ್ಪೀಡ್ ಬಂದುಬಿಟ್ಟು 7000 RPM ಇರುತ್ತೆ ನಿಮಗೆ. ಇನ್ನು ಬಾಡಿ ಬಂದುಬಿಟ್ಟು ನಿಮಗೆ ಕಾಸ್ಟ್ ಐರನ್ ಬಾಡಿ ಆಗಿರುತ್ತೆ. ಸ್ಟಿಚ್ ಲೆಂತ್ ಬಂದುಬಿಟ್ಟು 1.5 ಮೀಟರಿಂದ 4 ಮಿಮಿಯಷ್ಟು ನಿಮಗೆ ಯೂಸ್ ಕೊಟ್ಟಿರ್ತಾರೆ. ಬ್ಲೇಡ್ ಬಂದುಬಿಟ್ಟು ನಿಮಗೆ ಸ್ವಯಂ ಶಾರ್ಪಿಂಗ್ ಆಗಿರುತ್ತೆ, ಕತ್ತರಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರ ಅಡ್ವಾಂಟೇಜ್ ನೋಡೋದಾದರೆ ನಿಮಗೆ ಬಟ್ಟೆ ಅಂಚುಗಳನ್ನು ಪ್ರೊಫೆಷ್ನಲ್ ಆಗಿ ಫಿನಿಶ್ ಮಾಡುತ್ತೆ. ಹಾಗೆ ವೇಗವಾಗಿ ಕೆಲಸ ಮುಗಿಸಲು ನಿಮಗೆ ಸಹಾಯ ಮಾಡುತ್ತೆ, ಯಾಕಂದರೆ ಮೋಟಾರ್ ಇರುತ್ತಲ್ವಾ, ಬೇಗ ಕೆಲಸ ಮುಗಿಯುತ್ತೆ. ಇನ್ನು ಶಾರ್ಪ್ ಕಟಿಂಗ್ ಬ್ಲೇಡ್ ಇರುತ್ತೆ. ಹಾಗೆ ಎಲೆಕ್ಟ್ರಿಕ್ ಡ್ರೈವ್ನಿಂದ ಸ್ಮೂತ್ ಆಪ್ರೇಷನ್ ಮಾಡ್ಬೋದು. ಇನ್ನು ದೀರ್ಘಕಾಲಿಕವಾಗಿ ಬಳಕೆ ಬರುತ್ತೆ. ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಬರೋದಾಗಲಿ ಪದೇ ನಿಮಗೆ ಆ ಥರ ಇಲ್ಲ, ಪದೇ ಚೇಂಜ್ ಮಾಡಬೇಕು ಅನ್ನೋ ಥರ ಇಲ್ಲ. ಆರಾಮಾಗಿ ನೀವು ದೀರ್ಘಕಾಲವಾಗಿ ಕೂಡ ಯೂಸ್ ಮಾಡ್ಬೋದು. ಇನ್ನು ಓವರ್ಲಾಕ್ ದಾರಿಗಳನ್ನು ಮಾತ್ರ ಬಳಸಬೇಕು. ಅಂದರೆ ಪಾಲಿಸ್ಟರ್ ಥ್ರೆಡ್ನ ಬಳಸೋದ್ರಿಂದ ಕಟ್ಟಾಗಲ್ಲ. ಕೆಲವು ದಾರಗಳು ತುಂಬಾ ಬಿಡ್ತಾ ಇರುತ್ತೆ. ಅಂಥ ದಾರಗಳನ್ನ ಯೂಸ್ ಮಾಡೋದ್ರಿಂದ ದಾರ ಕಟ್ಟಾಗೋ ಪ್ರಾಬ್ಲಮ್ಸ್ ಇರುತ್ತೆ. ನೋಡಿಕೊಂಡು ಒಳ್ಳೆ ದಾರ ಯೂಸ್ ಮಾಡ್ಕೊಳ್ಳಿ. ಇನ್ನು ಕೆಲಸ ಮುಗಿದ ಮೇಲೆ ಎಣ್ಣೆ ಹಚ್ಚಿ ಸ್ವಚ್ಛವಾಗಿಗೊಳಿಸಬೇಕು. ಯಾಕಂದರೆ ಥ್ರೆಡ್ಡು ಒಂದು ಸ್ವಲ್ಪ ಇದು ಬೀಳುತ್ತೆ, ಗಲೀಜು ಬೀಳುತ್ತೆ. ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇನ್ನು ಪ್ಲಾಸ್ಟಿಕ್ ಬ್ಲೆಂಡ್ ಆದಾಗ ಬದಲಾಯಿಸಬೇಕು. ಅವಾಗವಾಗ ಪ್ಲಾಸ್ಟಿಕ್ ಕೂಡ ಬದಲಾಗ್ತಾ ಇರುತ್ತೆ. ಇನ್ನು ನಿಮಗೆ ಸ್ಪೀಡ್ ಬಂದುಬಿಟ್ಟು ಕಡಿಮೆ ಇಟ್ಕೊಂಡು ನೀವು ಕೆಲಸನ ಮಾಡ್ಕೊಳ್ಳಿ. ಬೇಗ ನಿಮಗೆ ಕೆಲಸ ಆಗುತ್ತೆ. ಇದು ಬಂದುಬಿಟ್ಟು ನಿಮಗೆ ಮಾರ್ಕೆಟಲ್ಲೇ 8000 ಸಿಗ್ತಾ ಇದೆ. ನಮ್ಮ ಒಂದು ಶಾಪಲ್ಲಿ ನಿಮಗೆ 6500 ರೂಪಾಯಿಗೆ ಸಿಗ್ತಾ ಇದೆ ಪೂಜಾ ಮಿಷಿನು. ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಡಿ, ಜಸ್ಟ್ 6500 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಮಿಷಿನ ನೋಡಿದ್ರಿ ಅಲ್ವಾ, ಮಿಷಿನ್ ಮಾತ್ರ ಸೂಪರ್ ಆಗಿದೆ. ಮತ್ತು ಕ್ವಾಲಿಟಿ ವೈಸ್ ಮಾತ್ರ ಎಕ್ಸ್ಟ್ರಾ ಮಾತಾಡೋ ಹಾಗೆ ಇಲ್ಲ. ಇನ್ನು ಇವತ್ತು ನಿಮಗೆ ಓವರ್ಲಾಕ್ ಮಿಷಿನ್ ಕೂಡ ಬರ್ತಾ ಇದೆ. 3 ಮಿಷಿನು, ಅಂದರೆ ಮಿಷಿನ್ ತರಿಸಿದ್ವಿ, ಎಲ್ಲ ಖಾಲಿಯಾಗೋಯ್ತು ಓವರ್ಲಾಕ್ ಮಿಷಿನು. ತುಂಬ ಜನ ತುಂಬ ಇಷ್ಟಪಟ್ಟು ತೊಗೊಂಡ್ರು. ಆ್ಯಕ್ಚುಲಿ ಅದರಲ್ಲಿ ಕ್ಯಾರಿ ಮಾಡ್ಬೋದು. ಮತ್ತು ನಿಮಗೆ 3 ಥ್ರೆಡ್ ಹಾಕ್ಕೊಳ್ಳಿಕ್ಕೂ ಕೂಡ ನಿಮಗೆ ಅದರಲ್ಲೇ ಸ್ಟ್ಯಾಂಡ್ನಾಗ ಕೊಟ್ಟಿದ್ದಾರೆ. ಏನು ಬೇಸ್ಮೆಂಟ್ ಇದೆ, ನಿಮ್ಗೆ ಏನು ಓವರ್ ಆಲ್ ಏನಿದೆ ನಿಮಗೆ ಫೀಚರ್ಸ್ ಅದೆಲ್ಲನೂ ಒಂದೇ ಮಿಷಿನಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ ನೀವು ಬೇರೆ ಓವರ್ಲಾಕ್ ಮಿಷಿನ್ನ ನೀವು ಪರ್ಚೇಸ್ ಮಾಡಿದಾಗ ಅದಕ್ಕೆ ಸ್ಟ್ಯಾಂಡ್ ಅಂತ ಹಾಕ್ಕೊಳ್ಬೇಕು. ಆ ಸ್ಟ್ಯಾಂಡ್ಗೆ ನೀವು 3 ಒಂದು ಸ್ಟ್ಯಾಂಡ್ ಬರುತ್ತೆ, ಥ್ರೆಡ್ ಸ್ಟ್ಯಾಂಡ್ ಅಂತ, ಅದನ್ನು ಸಪ್ರೇಟಾಗಿ ಹಾಕ್ಕೊಳ್ಬೇಕು. ಯಾಕಂದರೆ 3 ಥ್ರೆಡ್ನ ಹಾಕ್ಕೊಳ್ಬೇಕಲ್ವಾ. ಹಾಗಾಗಿ 3 ನಿಮಗೆ ಹೋಲ್ ಇರೋವಂಥದ್ದು ಥ್ರೆಡ್ ಸ್ಟ್ಯಾಂಡೇ ಬರುತ್ತೆ. ಅದನ್ನು ಹಾಕ್ಕೊಳ್ಬೋದು. ಅದು ಆ ಆಪ್ಷನ್ನೇ ಬೇಡ ನಿಮಗೆ. ಆರಾಮಾಗಿ ಇದೊಂದು ಮಿಷಿನ್ನ ತೊಗೊಂಡ್ಬಿಟ್ರೆ ನಿಮಗೆಲ್ಲ ಸೆಟ್ ಅದರಲ್ಲೇ ಬಂದುಬಿಡುತ್ತೆ ಅಲ್ವಾ. ಎಷ್ಟು ಈಸಿ ಇದೆ ನೋಡಿ. ನಮಗೆ ಇವಾಗ ಜನ್ರೇಷನ್ ಮುಂದೆ ಹೋಗ್ತಾ ನಾವು ಕೂಡ ಚೇಂಜ್ ಆಗ್ತಾ ಹೋಗ್ಬೇಕಲ್ವಾ. ಸಕ್ಕತ್ತಾಗಿದೆ. ಮತ್ತು ಇನ್ನೊಂದೇನಂತಂದರೆ ನಿಮಗೆ ಬಂದು ಓವರ್ಲಾಕು ಫುಲ್ಲು ನಾವು ಹೇಳ್ತಾ ಇರೋದು 6500. ನಿಮಗೆ ಫುಲ್ ಹೆಡ್ಡು ಮೋಟರ್ ಎಲ್ಲ ವಿತ್ ಸಮೇತನೇ ನಿಮ್ಗೆ ಹೇಳ್ತಾ ಇರೋದು. ನಿಮ್ಗೇನಾದರೂ ಕೆಲವರು ಸ್ಟ್ಯಾಂಡ್ ಬೇಕು
ನಮಗೆ ಮೇಲೆಲ್ಲ ಮಡಿಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಅದನ್ನು ನೀವು ಎಲ್ಲಿ ಬೇಕಾದರೂ ಅಟ್ಟ ಇಟ್ಕೊಳ್ಬೋದು, ಯಾವ ಒಂದು ಸ್ಟ್ಯಾಂಡ್ಗಳ ಮೇಲೆ ಬೇಕಾದರೂ ಇಟ್ಕೊಳ್ಬೋದು. ನಿಮ್ಗೆ ಏನಾದರೂ ಒಂದು ವೇಳೆ ಎಕ್ಸ್ಟ್ರಾ ಸ್ಟ್ಯಾಂಡ್ ಬೇಕು ಅಂತ ಅಂದರೆ 8,500 ಅಮೌಂಟ್ ಆಗುತ್ತೆ. ಸೊ ಕೆಲವರೆಲ್ಲನೂ ಬರೀ ಹೆಡ್ಡೇ ಇಷ್ಟಪಡ್ತಾರೆ, ಇನ್ನು ಕೆಲವರು ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಮನೇಲಿ ಜಾಗ ಇರೋರು, ಸ್ಪೇಸ್ ಇರೋರು ನಮಗೆ ಆರಾಮಾಗಿ ಕೆಳಗಡೆ ಇಟ್ಕೊಳ್ತೀವಿ ಅಂತ ಕೂಡ ತುಂಬ ಇಷ್ಟಪಡ್ತಾರೆ. ನೀವು ಯಾವ ರೀತಿಲಿ ಬೇಕಾದರೂ ಯೂಸ್ನ ಮಾಡ್ಕೊಳ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಹೆಂಗೆ ಯೂಸ್ ಮಾಡಿಕೊಂಡ್ರು ಒಂದೇ ಥರ. ಕೆಲವರು ಸ್ಟ್ಯಾಂಡ್ ಲೈಕ್ ಮಾಡ್ತಾರೆ, ಕೆಲವರು ಸ್ಟ್ಯಾಂಡ್ಲೆಸ್ ಲೈಕ್ ಮಾಡ್ತಾರೆ. ನೀವು ಎಲ್ಲಿ ಬೇಕಾದರೂ ನಿಮಗೆ ಜಾಗ ಇದ್ದರೆ ಕೆಳಗಡೆ ಬೇಡ ನಮಗೆ ಮನೆ ಚಿಕ್ಕದು ಮೇಲೆ ಇಟ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಜಾಗ ಚೆನ್ನಾಗಿದೆ ಅಂದರೆ ನೀವು ಸ್ಟ್ಯಾಂಡ್ ಸಮೇತನೂ ಹಾಕ್ಕೊಳ್ಬೋದು. ಸ್ಟ್ಯಾಂಡ್ ಸಮೇತ ನೀವು ಹಾಕೊಳ್ಳೋದಾದರೆ 8,500 ಬೀಳುತ್ತೆ. ನಿಮಗೆ ಸ್ಟ್ಯಾಂಡ್ ಬೇಡ, ನಮ್ಗೆ ಜಸ್ಟ್ ಇವಾಗ ನಾನು ಏನು ನಿಮಗೆ ತೋರಿಸಿದೆ ಅಲ್ವಾ ಸೆಟ್ ಹೆಡ್ಡು ಅಷ್ಟು ಮಾತ್ರ ಬೇಕು ಅಂತ ಅಂದರೆ 6,500 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇದೆ. ಓಕೆನಾ? ಅಥವಾ ಬೆಸ್ಟ್ ಇದು ಆಪ್ಷನು. ಮತ್ತು ಇದಂತೂ ನಿಮಗೆ ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಈ ಒಂದು ಕಡಿಮೆ ಬೆಲೆಗೆ ಸಿಗ್ತಾ ಇರೋದು ಪೂಜಾ ಮಿಷಿನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದರೆ ಓವರ್ಲಾಕ್ ಇರಲೇಬೇಕು. ಒಂದು ಬ್ಲೌಸ್ನ ಹೊಲಿತೀವಿ ಅಂತ ಅಂದರೆ ಪ್ರತಿಯೊಂದು ನಮಗೆ ಫೀಚರ್ಸ್ ಇರಬೇಕು. ಒಂದು ಮಿಷಿನ್ ಇರಬೇಕು, ಜಿಗ್ಸಾಗ್ ಇರಬೇಕು, ಮತ್ತು ಓವರ್ಲಾಕ್ ಇರಬೇಕು. ಇವೆಲ್ಲ ನಮಗೆ ಟೈಲರಿಂಗಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲನೂ ಇದ್ರೇ ನಾವು ಒಂದು ಬ್ಲೌಸ್ ಒಬ್ಬರು ಕಸ್ಟಮರ್ ಬಂದರೆ ನಾವು ಕ್ಲಿಯರಾಗಿ ಎಲ್ಲ ಸೆಟ್ ಮಾಡಿ ಕ್ಲಿಯರಾಗಿ ಫಿನಿಶ್ ಮಾಡಿ ಅವ್ರಿಗೆ ಕೊಡ್ಬೋದು. ಸೊ ತುಂಬಾ ಇಂಪಾರ್ಟೆಂಟು. ನಾವು ಕೂಡ ಸುಮಾರು ಮಾಡಿದ್ದೀವಿ ಓವರ್ಲಾಕ್ ಮಿಷಿನ್ಸ್ ಎಲ್ಲ ತುಂಬ ಸೇಲ್ ಮಾಡಿದ್ದೀವಿ. ಡರ್ಬಿ ಆಗಿರ್ಬೋದು, ಸುಮಾರು ಬೇರೆ ಬೇರೆ ಕಂಪ್ನಿದೆಲ್ಲ ಸುಮಾರು ಮಾಡಿದ್ದೀವಿ. ಸೊ ಪ್ರತಿಯೊಂದಕ್ಕೂ ಥ್ರೆಡ್ ಸ್ಟ್ಯಾಂಡೇ ಸಪ್ರೇಟ್ ಬರುತ್ತೆ. ಬಟ್ ಇದರಲ್ಲಿ ನಿಮಗೆಲ್ಲ ಓವರಾಲ್ ಒಂದರಲ್ಲೇ ಸಿಗ್ತಾ ಇದೆ. ಮಿಷಿನು, ಮೋಟರ್ ಸಿಗ್ತಾ ಇದೆ, ನಿಮಗೆ ಎಲ್ಲ ಸಿಗ್ತಾ ಇದೆ. ಥ್ರೆಡ್ ಸ್ಟ್ಯಾಂಡು ನಿಮಗೆಲ್ಲ ಸೆಟ್ಟೇ ಸಿಗ್ತಾ ಇರೋದ್ರಿಂದ ಬೆಸ್ಟ್ ಫೀಚರ್ ಕಂಡ್ರಿ. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಒಂದು ಚಾನ್ಸ್ನ ಈ ಒಂದು ಅಮೌಂಟಲ್ಲಿ ಸಿಗ್ತಾ ಇದೆ, ಕಮ್ಮಿ ಅಮೌಂಟಲ್ಲಿ. ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂತ ಅಂದರೆ ಪರ್ಚೇಸ್ನ ಮಾಡ್ಕೊಳ್ಳಿ. ಹಾಗೆ ಇವಾಗ ಓವರ್ಲಾಕ್ ಮಿಷಿನ್ ಬರ್ತಾಯಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ 3 ಓವರ್ಲಾಕ್ ಮಿಷಿನ್ನ ಆರ್ಡ್ರ್ ಮಾಡಿದ್ವಿ. ಸೊ ಅದು ಬರ್ತಾಯಿದ್ರೆ ಬರ್ತಾ ಇರುತ್ತೆ ಮಿಷಿನ್ಸು. ಕೆಲವೊಂದು ಸೇಮ್ ಅಲ್ಲೂ ಕೂಡ ಸ್ಟಾಕ್ ಇರೋದಿಲ್ಲ. ಸೊ ಎಷ್ಟಿರುತ್ತೋ ಅಷ್ಟು ನಾವು ಆರ್ಡ್ರ್ ಮಾಡಿದಷ್ಟು ಕಳಿಸ್ತಾ ಇರ್ತಾರೆ. ಸೊ ನಾವು ಅದನ್ನು ಕಳಿಸ್ತಾ ಇರ್ತೀವಿ ಅಷ್ಟೇ. ಸೊ ಇನ್ನು ಈ ವಿಡಿಯೋದಲ್ಲಿ ಇನ್ನು ಮಿಷಿನ ನೋಡಿದ್ರೆ ಅಲ್ವಾ. ಸೊ ನಿಮ್ಗೇನಾದರೂ ಮಿಷಿನ್ ಬೇಕು ಅಂತ ಅಂದರೆ ಸೇಮ್ ನಿಮ್ಗೆ ಏನು ಇವಾಗ ಬಾಕ್ಸ್ ಇದೆ ಅಲ್ವಾ, ಸೊ ಬಾಕ್ಸ್ ಅದೇ ಥರನೇ ಕೊರಿಯರ್ ಆಗುತ್ತೆ. ಸೊ ನಿಮ್ಗೇನಾದರೂ ಸ್ಟ್ಯಾಂಡ್ ಬೇಕು ಅಂತ ಅಂದರೆ ಮಾತ್ರ ಸಪ್ರೇಟು ಸ್ಟ್ಯಾಂಡ್ನ ಹಾಕ್ಕೊಡ್ತೀವಿ. ಸೊ ಸುಮಾರು ಜನ ಕೊರಿಯರ್ ಕೇಳ್ತಾ ಇರ್ತೀರಾ. ಕೊರಿಯರ್ ಬಂದುಬಿಟ್ಟು ನಿಮಗೆ ನೋಡಿ ಇವಾಗ ಆ ಬಾಕ್ಸ್ಗೆ ಒಂದು ಪ್ರೈಸ್ ಬರುತ್ತೆ ಕೊರಿಯರ್ ಐಟಮ್ ಅಂದರೆ ತೂಕ ಹಾಕಿದಾಗ. ಸೊ ಅದ್ರ ಜೊತೆಗೆ ನೀವು ಇನ್ನೊಂದು ಸ್ಟ್ಯಾಂಡ್ ತೊಗೊಂಡಾಗ ಕೊರಿಯರ್ ಇನ್ನೂ ಸ್ವಲ್ಪ ಅಂದರೆ ನಿಮಗೆ ಪ್ಯಾಕಿಂಗ್ ಅಂದರೆ ಕೊರಿಯರ್ ಚಾರ್ಜ್ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಬಾಕ್ಸ್ ಇರುತ್ತೆ, ಎಷ್ಟು ವೆಯ್ಟ್ ಇರುತ್ತೆ ಅನ್ನೋದ್ರ ಮೇಲೇ ಅಮೌಂಟು ಚಾರ್ಜ್ ಆಗುತ್ತೆ. ಸೊ ನಿಮಗೆ ಇದೊಂದು ಬಾಕ್ಸ್ ನಿಮಗೆ ಬರೀ ನಮ್ಗೆ ಓವರ್ಲಾಕ್ ಮಿಷಿನ್ ಮಾತ್ರ ಬೇಕು, ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಹೊಲಿತೀವಿ ನಾವು ಅಂತ ಅಂದರೆ ನೋಡಿ ಇವಾಗ ಈ ಬಾಕ್ಸ್ ನಾನು ಏನು ತೋರಿಸ್ತೆ ಇದು ಸೆಟ್ಟು. ಸೊ ಇಷ್ಟು ನಿಮಗೆ ಆರಾಮಾಗಿ ಒಂದು ಬಾಕ್ಸಲ್ಲೇ ನಿಮ್ಮ ಮನೆಗೆ ಬಂದುಬಿಡುತ್ತೆ. ಏನಾದ್ರು ಸ್ಟ್ಯಾಂಡ್ ಬೇಕು ಅಂದಾಗ ಅದಕ್ಕೆ ಸಪ್ರೇಟ್ ಬಾಕ್ಸ್, ಯಾಕಂದರೆ ಸ್ಟ್ಯಾಂಡ್ ಸಪ್ರೇಟ್ ಸಿಗುತ್ತಲ್ವ. ಸೊ ಹಾಗಾಗಿ ಸ್ಟ್ಯಾಂಡ್ ನಿಮಗೆ ಸಪ್ರೇಟಾಗಿ ಬರುತ್ತೆ. ಸೊ ಆವಾಗ ನಿಮಗೆ ಅದಕ್ಕೂ ಕೂಡ ನಿಮಗೆ ಕೌಂಟ್ ಆಗುತ್ತೆ. ಸೊ ಅದನ್ನು ಕೂಡ ತೂಕ ಮಾಡ್ತಾರೆ. ಕೊರಿಯರ್ ಮಾಡಬೇಕಾದ್ರೆ ಅದನ್ನು ತೂಕ ಮಾಡಿನೇ ನಿಮಗೆ ಚಾರ್ಜ್ ಎಲ್ಲ ಅಪ್ಲೈ ಆಗೋದು. ಸೊ ಹಾಗಾಗಿ ವೆಯ್ಟ್ ಮೇಲೂ ಕೂಡ ಅಪ್ಲೈ ಆಗುತ್ತೆ. ನಿಮ್ಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ನೀವು ಬೇಕಂದರೆ ಪೂಜಾ ಮಿಷಿನ್ಸು ಆರಾಮಾಗಿ ಓವರ್ಲಾಕ್ ಮಿಷಿನ್ನ ಬುಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಮಿಷಿನು. ಸೊ ಅದಾದಮೇಲೆ ನಿಮಗೆ ಸ್ಟ್ಯಾಂಡ್ ಬೇಕು ಅಂತ ಕೂಡ ಫುಲ್ ಸೆಟ್ ನಾನು ಹೇಳಿದೆ ಅಲ್ವಾ. ಸೊ ನಿಮಗೆ ಪೂಜಾ ಮಿಷಿನ್ ಜಸ್ಟ್ ಏನು ಬಾಕ್ಸ್ ತೋರಿಸ್ತೆ ಆ ಬಾಕ್ಸ್ ಬೇಕು ಅಂತ ಅಂದರೆ 6,500 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಸೊ ವಿತ್ ಸ್ಟ್ಯಾಂಡ್ ಬೇಕು, ನನಗೆ ಸ್ಟ್ಯಾಂಡು ಸಮೇತ ಬೇಕು ಅಂತ ಅಂದರೆ 8,500 ಆಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕಾದರೂ ನೀವು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಇಲ್ಲಾಂದರೆ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ ಸಪ್ರೇಟಾಗಿ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ. ಓಕೆನಾ? ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.